ಹೆಂಗದ್ರಿ ದೊಡ್ಡ ಮಂದಿ? ಈ ಮಾವಿನ ಹಣ್ಣಿನ ಸೀಸನ್ ಶುರುವಾಗಿ ಎಷ್ಟ್ ದಿನ ಆತ್ರಿ? ಆದ್ರೂ ನಾವ್ ಶಿಕರ್ಣಿ ಮಾಡ್ಲಿಕ್ಕಂದ್ರ ಹೆಂಗ್ರಿ? ಮಾಡೋಣ ಬರ್ರಿ ಶಿಕರ್ಣಿ ಹೆಂಗ್ ಮಾಡೋದಂತ ನೋಡ್ಕೊಳ್ಳೋಣ. ಮೊದ್ಲೇಕ ಬೆಲ್ಲನ ಚಂದಾಗಿ ನೆನೆ ಇಟ್ಕೊಳ್ಳೋಣ್ರಿ. ಅದನ್ನ ಚಂದಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿರ್ಬೇಕು. ಅಂದ್ರಷ್ಟನ ಅದು ಚಂದಾಗಿ ಕರಗ್ತೈತಿ. ಆಮೇಲೆ ಶಿಕರ್ಣಿ ಹಿಂಡ್ಕೊಳಕ ರೆಡಿ ಮಾಡ್ಕೋಬೇಕು. ಚಂದಾಗಿ ಕೈ ತಕ್ಕೊಂಡು ಆಮೇಲೆ ಶಿಕರ್ಣಿನ ಈ ರೀತಿಯಾಗಿ ಹಿಂಡ್ಕೋಬೇಕ್ರಿ. ಒಂದು 3 ಮಾವಿನ ಹಣ್ಣಿನ ಶಿಕರ್ಣಿ ಮಾಡತ್ತೀನಿ. ಅದಕ್ಕೊಂದು 3 ಬಾಳೆಹಣ್ಣನ್ನ ಮಿಕ್ಸ್ ಮಾಡ್ತೀನಿ ನಾನು. ಈಗ ಇದನ್ನ ಬೆಲ್ಲ ಏನು ನೆನೆ ಇಟ್ಟಿದ್ವಲ್ಲ ಅದನ್ನು ಕೂಡ ಚಂದಾಗಿ ಕರಗಿಸಿ ಅದಕ್ಕನ ಹಾಕೋಬೇಕ್ರಿ ಶಿಕರ್ಣಿಗೆ. ಆಮೇಲೆ ಬಾಳೆಹಣ್ಣನ್ನ ಈ ರೀತಿಯಾಗಿ ಸ್ಲೈಸ್ ಮಾಡ್ಕೋಬೇಕ್ರಿ. 3 ಬಾಳೆಹಣ್ಣನ್ನು ಹಿಂಗೆ ಸ್ಲೈಸ್ ಮಾಡ್ಕೊಂಡು ಆಮೇಲೆ ಕೈಯಿಂದ ಸ್ವಲ್ಪ ಈ ರೀತಿಯಾಗಿ ಒಡಿಬೇಕು ಅದನ್ನ ಬಾಳೆಹಣ್ಣನ್ನ ಚೆಂದಾಗಿ ಒಡಿಬೇಕು. ಅಂದರೆ ಎಲ್ಲ ಕಡೆ ಮಿಕ್ಸ್ ಆಕೈತಿ ಎಲ್ಲದಕ್ಕೂ ಬಾಯಾಗ ತಿನ್ನುವಾಗ ಸಿಕ್ಕರೆ ಮಸ್ತ್ ಇರ್ತೈತಿ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಬೇಕ್ರಿ. ಅಂದ್ರೆ ಸೌಳು ಬರಂಗಿಲ್ಲ, ಭಾಳ ರುಚಿ ಬರ್ತೈತಿ. ಇದನ್ನು ಸಜ್ಕದ ಹೋಳ್ಗೆ ಜೊತೆ ಅಥವಾ ಚಪಾತಿ ಜೊತೆ ತಿಂದ್ರೆ ಮಸ್ತ್ ಇರ್ತೈತಿ. ಮಾಡಿ ನೋಡ್ರಿ, ಮಜಾ ಮಾಡ್ರಿ.